ಹಾಸನ ಜಿಲ್ಲೆ ಅರಸೀಕೆರೆ ಪತ್ರಕರ್ತರ ಭವನದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡಿ ಮಾತನಾಡಿದ ಡಾಕ್ಟರ್ ಶಿವಕುಮಾರ್, ಹಿರಿಯರ ತ್ಯಾಗ, ಬಲಿದಾನ, ಹೋರಾಟಗಳ ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ನೀಡಲಿಲ್ಲ, ನಾವು ಹೋರಾಟದ ಮುಖಾಂತರ ಸ್ವತಂತ್ರರಾದೆವು. ಪ್ರತಿ ಬಾರಿಯೂ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ನಾವು, ಇದು ಕೇವಲ ಆಚರಣೆಯಾಗಬಾರದು. ಇಲ್ಲಿನ ನೆಲ, ಜಲ, ಗಾಳಿಗಳನ್ನು ಬಳಸುವ ನಾವು ಇದನ್ನು ಸಂರಕ್ಷಿಸುವ ಹೊಣೆಯೂ ನಮ್ಮದೇ ಆಗಿರುತ್ತದೆ. ಯುವಕರು ದುಶ್ಚಟಗಳಿಂದ ದೂರ ಉಳಿದು ಹಿರಿಯರ ಗೌರವಿಸಿ ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕು. ಸ್ವಾತಂತ್ರ್ಯ ಎಂದರೆ ಹೇಗೆ ಬೇಕೋ ಹಾಗೆ ವರ್ತಿಸುವುದಲ್ಲ, ದೇಶದ ಸಂವಿಧಾನವನ್ನು ಸರಿಯಾಗಿ ತಿಳಿದು ಅನುಸರಿಸಬೇಕಾಗಿದೆ. ಹಾಗೂ ಆರ್ಥಿಕ ಸಮಾನತೆಯತ್ತ ಸಾಗಿ ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲದೆ ನಾವುಗಳು ಈ ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಭಾಗಿಗಳಾಗಬೇಕು ಎಂದರು. ಸಂಘದ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಮಾತನಾಡಿ, ಸ್ವತಂತ್ರ ದಿನಾಚರಣೆ ರಾಷ್ಟ್ರೀಯ ಹಬ್ಬವಾಗಿ ಸಡಗರ ಸಂಭ್ರಮದಿಂದ ಆಚರಣೆ. ಆರ್ಥಿಕ ಸಾಮಾಜಿಕ ಸಮಾನತೆಯ ಜೊತೆಗೆ ಈ ದೇಶದ ಅಭಿವೃದ್ಧಿಯಲ್ಲಿ ನಾವುಗಳು ಶ್ರಮಿಸಬೇಕು ಎಂದರು. ಅಧ್ಯಕ್ಷ ಆನಂದ್ ಮಾತನಾಡಿ, ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ವರ್ಷಗಳ ಕಠಿಣ ಹೋರಾಟದ ನಂತರ ನಮಗೆ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ದೊರೆತ ದಿನ. ತಂತ್ರಜ್ಞಾನ, ಶಿಕ್ಷಣ, ಕ್ರೀಡೆ, ಹಣಕಾಸು ಕ್ಷೇತ್ರದಲ್ಲಿ ಭಾರತ ಅತ್ಯಂತ ವೇಗವಾಗಿ ಅಭಿವೃದ್ಧಿಯಾಗಲಿ ಎಂದರು. ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್, ಪತ್ರಕರ್ತರುಗಳಾದ ರಾಮಚಂದ್ರು, ಸ್ವಾಮಿ, ಜಗದೀಶ್, ವಿಜಯ್, ಜೀವನ್, ಆನಂದ್, ಕೌಶಿಕ್, ಮುದ್ದೀನ್ ಪಾಷಾ, ಚಂದ್ರು, ಬಸವರಾಜು ಭಾಗವಹಿಸಿದ್ದರು. ವರದಿ ಚಂದ್ರು ಯಾದವ್, ಹಾಸನ ಜಿಲ್ಲೆ, ಅರಸೀಕೆರೆ. ಮೇಲೆ ನಾವೇನು ಬಹಳ ವರ್ಷ ಬದುಕೋದಿಲ್ಲ. ಏನು ಲಿಮಿಟೆಡ್ ಪೀರಿಯಡ್ ಅಲ್ಲಿ ಇರ್ತೀವಿ ನಾವು. ಭೂಮಿಗೆ ನಮ್ಮ ಋಣನ, ನಮಗೆ ಜನ್ಮ ಕೊಟ್ಟ ನಮ್ಮ ತಂದೆ ತಾಯಿಗಳ ಋಣನ ಕಾಯ್ದು ತಂದಿದ್ದೀವಿ. ನಾನು ಈ ಮಣ್ಣಿನ ಮೇಲೆ ವಾಸ ಆಗಿದ್ದೇನೆ, ಇಲ್ಲಿಯ ಜಲವನ್ನೇ ಉಪಯೋಗಿಸ್ತಿದ್ದೀನಿ, ಇಲ್ಲಿಯ ಗಾಳಿನೇ ಉಪಯೋಗಿಸ್ತಾ ಇದ್ದೀನಿ, ಇಲ್ಲಿಯ ಜನರ ಜೊತೆಗೆ ನಾವು ಬೆರೆಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜಲ, ನನ್ನ ಗಾಳಿ, ನನ್ನ ಊರು, ನನ್ನ ಮನೆ, ನನ್ನ ಮಕ್ಕಳಿಗೆ ಯಾವ ಸಂಸ್ಕಾರ ಕೊಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಹೆಚ್ಚು ಸ್ವಾತಂತ್ರ್ಯಯುತವಾಗಿ ಮುಕ್ತ ಮನಸ್ಸಿನಿಂದ ಆಲೋಚನೆ ಮಾಡ್ತೀನಿ. ಈ ವಿಷಯಗಳು ನಮ್ಮ ಮನಸ್ಸಿನಿಂದ ಎಲ್ಲ ಮರ್ತೋಗ್ಬಿಟ್ಟಿದೆ. ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛೆ ಅಲ್ಲ, ಹೇಗೆ ಬೇಕು ಹೇಗೆ ವರ್ತಿಸೋದು ಅಲ್ಲ. ಸಂವಿಧಾನವನ್ನ ಸರಿಯಾಗಿ ಉಪಯೋಗಿಸಿ ನನ್ನ ಜನರಿಗೆ ನಾನು ಯಾವ ರೀತಿ ಸಹಾಯ ಮಾಡಬೇಕು. ತಾವು ಖಚಿತ ಬದುಕಿರ್ಬೇಕಾದ್ರೆ ಏನು ಅನಿಶ್ಚಿತತೆ ಪೀರಿಯಡ್ ಇದೆಯಲ್ಲ, ಈ ಸಮಯದಲ್ಲಿ ನಾನು ನನ್ನನ್ನು ನಂಬ್ಕೊಂಡಿರೋ ನಮ್ಮ ಜನಕ್ಕೆ ಏನು ಮಾಡಬಹುದು, ಇದರ ಬಗ್ಗೆ ನಮ್ಮ ಯುವ ಪೀಳಿಗೆ ಯೋಚನೆ ಮಾಡ್ತಾರೆ. ಸ್ತ್ರೀ ಸಮಾನತೆ ಬೇಕೇ ಬೇಕು. ಭಾರಿ ಇದು ಪುರುಷ ಪ್ರಧಾನ ಸಮಾಜ. ಸ್ತ್ರೀಗಳಿಗೆ ಒಂದು ಸಮಾನತೆ ಅವಶ್ಯಕತೆ ಇದೆ. ಮತ್ತೆ ಆರ್ಥಿಕ ಸಮಾನತೆ ತುಂಬಾ ಬೇಕು. ನಮ್ಮಲ್ಲಿ ಬಡವರು ಶ್ರೀಮಂತರು ತುಂಬಾ ಗ್ಯಾಪ್ ಇದೆ. 1% ಜನರಲ್ಲಿ 3.1% ಜಾಸ್ತಿ. ಬಡವರು, ಅವರಿಗೆ ಆರ್ಥಿಕ ಸಮಾನತೆಯ ಹಕ್ಕಿದೆ. ಅದನ್ನ ನಾವು ಕೊಡೋದ್ರಿಂದಲೇ ಹೆಚ್ಚು ಗಮನ. ನಾವು ಬರೀ ಮಾತಾಡೋದ್ರ ಕಡೆಗೆ ಹೆಚ್ಚು ಗಮನ ಹರಿಸ್ತೀವಿ. ಆದ್ರೆ ನಾವು ಹೋರಾಟದ ಮನೋಭಾವದಿಂದ, ನಮ್ಮ ನೆಲಕ್ಕಾಗಿ ಹೋರಾಡೋದ್ರಿಂದ, ನಮ್ಮ ಜಲಕ್ಕಾಗಿ ಹೋರಾಡೋದ್ರಿಂದ, ನಮ್ಮ ಗಾಳಿ, ನಾವು ತುಂಬಾ ಹವಾಮಾನವನ್ನ ತುಂಬಾ ವೆಹಿಕಲ್ ಉಪಯೋಗಿಸೋದ್ರಿಂದ ಒಂದೊಂದು ಮನೇಲಿ 5 ಲಕ್ಷ ಕಾರುಗಳು ವೆಹಿಕಲ್ಗಳಾಗಿದೆ. ನಾವು ನಮ್ಮ ಕಾಲನ್ನೇ ಉಪಯೋಗಿಸ್ತೀವಿ. ನಾವು ಎಷ್ಟು ಗಾಳಿನ ಪೊಲ್ಯೂಷನ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ನಂಬಕ್ಕೆ ಆಗಿಲ್ಲ. ಅಷ್ಟು ಕಾಯಿಲೆಗಳು. ವೈದ್ಯನಾಗಿ ನೀವೆಲ್ಲರೂ ಕೂಡ ದಯಮಾಡಿ ತಾವು ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ದೇಶ ಬೆಳವಣಿಗೆಯಲ್ಲಿ ನಿಸ್ವಾರ್ಥ ಪತ್ರಕರ್ತರ ಅವಶ್ಯಕತೆ ತುಂಬಾ ಇದೆ. ನಾಡು ನಿಮ್ಮನ್ನ ಮೆಚ್ಚಿಕೊಂಡು ತುಂಬಾ ಇದೆ. ನಾವೆಲ್ಲರೂ ಕೂಡ ನಮ್ಗೆ ಸುದ್ದಿ ಬೇಕು ಅಂತಂದ್ರೆ ನಿಮ್ಮ ಅವಶ್ಯಕತೆ ಇದೆ. ನಿಸ್ವಾರ್ಥ ಪತ್ರಕರ್ತರ ಸೇವೆ ಸ್ಮರಿಸ್ಬೇಕು. ನಾವು ನಮ್ಮ ನಾಡನ್ನ ಸಂರಕ್ಷಿಸುವವರನ್ನ ನಾವು ಸ್ಮರಣೆ ಮಾಡಬೇಕು. ನಮ್ಮ ದೇಶವನ್ನ ಬೆಳವಣಿಗೆ ಮಾಡುವವರಿಗೆ ನಾವು ಸ್ಮರಣೆ ಮಾಡಬೇಕು. ಅಂತಹ ಸ್ವಾತಂತ್ರ್ಯೋತ್ಸವ, ನಮ್ಮ ಥಿಂಕಿಂಗ್, ನಮ್ಮ ಆಲೋಚನಾ ಶಕ್ತಿ ಸ್ವಾತಂತ್ರ್ಯೋತ್ಸವ ಅಂತ ಸ್ವೇಚ್ಛೆಯಿಂದ ಹೊರಗಡೆ ಬರ್ಬೇಕು. ಇದನ್ನ ಪಾಲನೆ ಮಾಡ್ತಾ ಬಸವಣ್ಣನ ತತ್ವಗಳನ್ನ ಆಚರಣೆ ಪತ್ರಕರ್ತರೆ ಹಾಗೂ ಸಹೋದ್ಯೋಗಿ ಹಾಗೂ ಇವರು ತಾಲೂಕು ಪತ್ರಕರ್ತರ ಸಂಘಗಳ ಕರೆಗೆ ಹೋಗ್ಬಿಟ್ಟು ನಮ್ಮ ಇವತ್ತು ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿಕೊಂಡ ಖ್ಯಾತ ವೈದ್ಯರು ಆದಂತ ಡಾಕ್ಟರ್ ಶಿವಕುಮಾರ್ ಅವರು ಹಾಗೂ
ನನ್ನೊಟ್ಟಿಗೆ ಕೆರೆಯಿಂದ ಪತ್ರ ಸಂಘದಲ್ಲಿ ಸೇವೆ ಸಲ್ಲಿಸಿರುವ ಉಪಾಧ್ಯಕ್ಷರಾದ ಹೇಮಂತ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ರವಿತ್ ಕುಮಾರ್ ಅವರೇ, ಎಲ್ಲರಿಗೂ ಹಾಗೂ ತಾಲೂಕಿನ ಸಮಸ್ತ ಜನತೆಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ಏನಿವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇದು ಸ್ವಾತಂತ್ರ್ಯ ನಮಗೆ ಸುಲಭವಾಗಿ ಸಿಕ್ಕಿದ್ದಲ್ಲ. ಅನೇಕ ಮಹನೀಯರ ಹೋರಾಟ, ತ್ಯಾಗ ಮತ್ತು ಬಲಿದಾನದ ಇಂದಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನಮ್ಮ ವೈದ್ಯರಂತೆ ಸ್ವಾತಂತ್ರ್ಯ ಇದಾಗಬಾರ್ದು. ಸ್ವಾತಂತ್ರ್ಯ ಅನ್ನೋದು ಏನು ಒಂದು ನಿರ್ಭೀತವಾಗಿರ್ಬೇಕು. ಸ್ವಾತಂತ್ರ್ಯ ಯಾವುದು ಸ್ವಾತಂತ್ರ್ಯ ಇಲ್ಲ ಅನ್ನೋ ಆತಂಕ ಜನಗಳಲ್ಲಿ ನಿರ್ಭೀತಿಯ ಹೋರಾಟ ಇರಬೇಕು, ನಿರ್ಭೀತಿಯ ವಾಕ್ಸ್ವಾತಂತ್ರ್ಯ ಇರಬೇಕು. ನಿರ್ಭೀತಿಯಾಗಿ ತನ್ನ ಮನಸ್ಸಿನ ಭಾವನೆಯನ್ನ ಹಂಚ್ಕೊಳ್ಳುವಂತಿರ್ಬೇಕು. ಆ ಭಾವನೆಗಳು ದೇಶ ಕಟ್ಟುವಂತಿರ್ಬೇಕು, ದೇಶವನ್ನ ಒಡೆಯುವಂತಿರ್ಬಾರ್ದು. ಆ ರೀತಿ ಒಂದು ಸ್ವಾತಂತ್ರ್ಯ ನಮ್ಮೆಲ್ಲರ ಪಾಲಿಕೆ ಕೊಟ್ಟು ಯುವಜನತೆ, ನಮ್ಮ ವೈದ್ಯರಂತೆ ಯುವಜನತೆಯ ಸ್ವಾತಂತ್ರ್ಯವನ್ನು ಮುನ್ನಡೆಸಿಕೊಂಡು ಮತ್ತು ಸ್ವಾತಂತ್ರ್ಯದ ಮೂಲ ಆಶಯವನ್ನ ಸಾಕಾರಗೊಳಿಸುವುದು ಮತ್ತು ಸದೃಢ ಭಾರತ ನಿರ್ಮಾಣಕ್ಕೆ ತಮ್ಮದೇ ಆದ ಕೊಡುಗೆ ನೀಡೋದ್ರಿಂದ ಇಡೀ ದೇಶ ಕಾಯ್ತಾ ಇದೆ. ಆ ಒಂದು ಅವಕಾಶವನ್ನ ಸಮರ್ಥವಾಗಿ ಯುವ ಸಮುದಾಯ ಬಳಸ್ಕೋಬೇಕು ಅಂತ ಆಶಯ ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ತಾಲೂಕಿನ ಜನತೆಗೆ ಹಾಗೂ ನನ್ನ ಸಹೋದ್ಯೋಗಿ ಎಲ್ಲ ಬಂಧುಗಳಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೊಸ ನಮ್ಮ ಮಾತು ಜೈ ಮೂಲಕ ಮಿತ್ರರಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ಧ್ವಜಾರೋಹಣವನ್ನು ನೆರವೇರಿಸಿದ ಡಾಕ್ಟರ್ ಶಿವಕುಮಾರ್ ಅವರೇ ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದ ಆನಂದ್ ಅವರೇ, ಹಿರಿಯರಾದ ರಾಮಚಂದ್ರನ್ ಅವರೇ ಹಾಗೂ ಎಲ್ಲ ಪತ್ರಕರ್ತ ಮಿತ್ರರೇ, ಇವತ್ತು ಸ್ವತಂತ್ರ ಬಂದು ನಮಗೆ 80 ವರ್ಷಗಳು ಬಂದಿವೆ. ಇಂಥ ಶುಭ ದಿನವನ್ನ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೇವೆ. ನಮ್ಮ ಡಾಕ್ಟರ್ ಹೇಳ್ದಂಗೆ ಯುವ ಪೀಳಿಗೆ ಇವತ್ತು ಎಚ್ಚೆತ್ಕೋಬೇಕು. ಇವತ್ತೇನು ಆರ್ಥಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಭಾರತ ಹಿನ್ನಡೆಯನ್ನ ಕಾಣ್ತಾ ಇದೆ. ನಾವೆಲ್ಲ ಒಗ್ಗೂಡಿ ದೇಶವನ್ನ ಮುಂದೆ ತರ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತೇನು ಗಾಂಧಿ ಅಂತ ಹೋರಾಟಗಾರರು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು. ಅವ್ರನ್ನೆಲ್ಲ ಸ್ಮರಿಸಿ ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ಮುನ್ನಡಿಬೇಕು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭಾರತ್. ನನ್ನ ಆತ್ಮೀಯರು, ನನ್ನ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದಂತಹ ಡಾಕ್ಟರ್ ಶಿವಕುಮಾರ್ ಅವರಿಗೆ ಕೋರುತ್ತಾ, ಇವತ್ತು ಪತ್ರಿಕಾ ದಿನಾಚರಣೆ ಜೊತೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಹ ಆಚರಿಸ್ತಾ ಇರೋದು ಒಂದು ಉತ್ತಮ ಬೆಳವಣಿಗೆ. ವೈದ್ಯರು ಹೇಳಿದ ಹಾಗೆ ಮಾಧ್ಯಮದವರ ಪಾತ್ರ ತುಂಬಾ ಇದೆ. ದೇಶದ ರಕ್ಷಣೆಯಲ್ಲಿರ್ಬೋದು, ಸಾರ್ವಜನಿಕರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ರಕ್ಷಣೆಯಲ್ಲಿ ಇರ್ಬೋದು, ನಾವು ವೈದ್ಯ ಲೋಕ ಮತ್ತು ಪತ್ರಿಕಾ ಲೋಕ ಒಟ್ಟಾಗಿ ನಾವು ಕೈ ಜೋಡಿಸಿದಾಗ ಈ ದೇಶದ ಚಿತ್ರಣವನ್ನೇ ಬದಲಾಯಿಸಬಹುದು. 80 ವರ್ಷಗಳ ಹಿಂದೆ ಇದ್ದಂತಹ ಏನು ಸ್ವಾತಂತ್ರ್ಯ ಪೂರ್ವ ದಿನಗಳಿಗೂ ಇವತ್ತಿಗೂ ತುಂಬಾ ಜಗಜಾಂತರ ಇದೆ. ನಾವು ಬದಲಾಗಬೇಕು. ನಾವು ಬದಲಾದ್ರೆ ದೇಶ ಖಂಡಿತ ಬದಲಾಗ್ತದೆ. ದೇಶ ಬದಲಾವಣೆ ಮಾಡೋಕ್ ಮುಂಚೆ ನಾವು ಬದಲಾವಣೆ ಆಗೋಣ ಅಂತೇಳಿ ಈ ಮೂಲಕ ನಾನು ಎಲ್ಲರಿಗೂ ಶುಭ ಕೋರ್ತಾ ನಾನು ಮಾತು ಮುಗಿಸ್ತೇನೆ.